ಈಗೆಲ್ಲ ನಮ್ಮ ನಾಯಕರು ಹೇಳಿದ್ದಾರೆ, ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಮತ್ತೇನ್ರ ಇದ್ರೆ ಕೇಳಿ. ಪ್ರಪೋರ್ಷನೇಟಿಗೆ ನಾವು ರೆಡಿ ಇದ್ದೀವಿ. ಈಗ ಅಬ್ಜೆಕ್ಷನ್ ಏನು? ನೋ ಅಬ್ಜೆಕ್ಷನ್. ಈಗ ಖರ್ಗೆ ಅವ್ರ ಭೇಟಿ ಬಳಿಕ ಗೊಂದಲ ಬಗೆಹರಿತೈತೆ ಅನ್ನೋ ವಿಶ್ವಾಸ ಇದೆಯಾ ಅಂತ? ನಮ್ಮ ನಾಯಕರಿಗೆ ನಾವು ವಿಷಯಗಳನ್ನ ತಿಳಿಸ್ಬೇಕಾದದ್ದು ನಮ್ಮ ಕರ್ತವ್ಯ. ನಾಯಕರಿಗೆ ತಿಳಿಸಿದ್ದೀವಿ, ನಾವು ಅದನ್ನೆಲ್ಲದನ್ನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ತೊಂದರೆ ಇಲ್ಲ. ಭೇಟಿ ಆಗಬೇಕಲ್ಲ, ನಾಯಕರು ಭೇಟಿ ಆಗ್ಲಾರ್ದೆ ಏನು ಮಾಡೋಕ್ಕಾಗತ್ತೆ? ಎಲ್ಲರೂ ಭೇಟಿ ಆಗ್ತೀವಿ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ವಿಷಯ ಹೇಳ್ತಾರಂತ ಅವಶ್ಯಕತೆ ಏನು ಸರ್? ನೀವೆಲ್ಲ ಕ್ಯಾಬಿನೆಟ್ ಬಗೆಹರಿಸ್ಕೊಂಡಿದ್ರಿ, ನೀವು ಪ್ರಪೋಸಲ್ ಓಕೆ ಮಾಡ್ಕೊಂಡಿದ್ರಿ, ಮತ್ತೆ ಗೊಂದಲ ಮಾಡ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಎಲ್ಲರೂ ಭೇಟಿ ಮಾಡ್ತೀರಿ ಅಂತಕ್ಕೆ? ನಮ್ಮ ನಾಯಕರಿಗೆ ಆವಾಗ ಭೇಟಿ ಆಗ್ತೀವಿ. ಆವಾಗ ಇಂಥ ಪ್ರಶ್ನೆಗಳು ಬಂದಾಗ ಚರ್ಚೆ ಬರುತ್ತೆ. ಏನಾಯ್ತು ಏನಿಲ್ಲ ಅನ್ನೋದು ಅವ್ರ ಗಮನಕ್ಕೆ ತರಬೇಕಾದ ನಮ್ಮ ಕರ್ತವ್ಯ. ತಂದಿದ್ವಿ, ಅದರಲ್ಲಿ ಏನಿದೆ? ನಮ್ಮ ನಾಯಕರು ಅಂತಂದ್ರೆ ತಪ್ಪ? ಏನ್ ತಪ್ಪಲ್ಲ. ಸಮಸ್ಯೆ ಆಗಲ್ಲ. ನಾವಿನ್ನೂ ಈಗ ಮಾತಾಡ್ತಾ ಇದೀವಿ, ಏನ್ ನಡೀತಾ ಇದೆ ಏನಿಲ್ಲ ಅನ್ನೋದನ್ನ ನಮ್ಮ ನಾಯಕರು ತಿಳಿಸ್ತಿದೀವಿ. ಕ್ಯಾಬಿನೆಟ್ದಾಗ ಏನಾಗ್ತೈತೆ ಅದು ಫೈನಲ್ ಅಲ್ಲ. ನಾಳೆ ಕ್ಯಾಬಿನೆಟ್ ಡಿಸೈಡ್ ಮಾಡ್ತೀರಾ ಅಥವಾ ಮತ್ತೊಂದು ಸಬ್ ಕಮಿಟಿ ಮಾಡಿ ಮತ್ತೆ ಡಿಲೇ ಟ್ಯಾಕ್ಟಿಕ್ಸ್ ಮಾಡ್ತೀರಾ? ನೀನು ಒಗತನಕನೆಲ್ಲ ವಾಲಿಬೇಡ ಹೇಳ್ತೀರ ಹೇಳ್ತೀವಪ್ಪ. ಅಲ್ಲಿ ಏನ್ ಚರ್ಚೆ ಆಕೈತೆ ಗೊತ್ತಿಲ್ಲ. ನೀವು ಅಜ್ಯೂಮ್ಷನ್ ನಾನು ಹೆಂಗ್ ಉತ್ತರ ಕೊಡ್ಲಿ? ವಾಟ್ ಈಸ್ ಯುವರ್ ಅಜ್ಯೂಮ್? ರೆಕ್ರೂಟ್ಮೆಂಟ್ ತಡ ಆಗೋಬಹುದು ಅಂತ ನಾನು ಅಷ್ಟೇ.